ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ನ ನಾನು ಎಷ್ಟು ಟೈಮ್ ರೀ 7:30 ಫೋನ್ ಬಂದಿಲ್ಲ ನಂದು ಈ ಫೋನಲ್ಲಿ ನೋಡೋಕ್ಕಾಗಲ್ಲ. ಸೊ ಐ ಥಿಂಕ್ 7:30 8 ಒಳಗಡೆ ಆಗಿದೆ ಟೈಮು. ನಾವಿವಾಗ ಮೇಲ್ಗಡೆ ಬಂದಿದ್ದೀವಿ. ಸೊ ಇಷ್ಟು ದಿನ ನಾನು ಐಟಮ್ಸ್ ಹಾಕ್ಸಿಲ್ಲ ಬಿಕಾಸ್ ಒಂದೇ ಸಲ ನಾನು 10 lakhsಗೆ ಹಾಕ್ಸಿದ್ದು. ಮಾಲ್ ಹಂಗೆ ಇತ್ತಲ್ಲ, ಖಾಲಿ ಮಾಡಿಕೊಂಡು ಇವತ್ತು ಐಟಮ್ಸ್ಗಳು ಬರ್ತಾ ಇದೆ ಆರ್ಡ್ರ್ ಹಾಕಿರೋದು. ಅದರಲ್ಲಿ ಇವತ್ತು ಇನ್ನೂ ಒಂದಷ್ಟು ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ ಕಲ್ಲರ್ದು. ಇವತ್ತು ಐಟಮ್ ಬರುತ್ತಲ್ಲ, ಅದಕ್ಕೆ ನನಗೆ ಕಲಂಕಾರಿ ಬ್ಲೌಸ್ ಬೇಕಿತ್ತು. ರೀತ್ ಅವ್ರಿಗೆ ಕಾಲ್ ಮಾಡಿದ್ದೆ, ರೆಡಿ ಇದೆಯಾ ಅಂದ್ಬಿಟ್ಟು. ಸೊ ಸ್ಟಿಚ್ ಕೊಟ್ಟಿದ್ದೆ ನಾನು, ರೆಡಿ ಇದೆ ಅಂದರು. ಆ್ಯಂಡ್ ಒಂದಷ್ಟು ಸೀರೆಗಳನ್ನ ಹಾಗೆಯೇ ಜಿಗ್ಸಾಗು ಫಾಲ್ಸ್ ಹಾಕ್ಸೋಣ, ಕಲಂಕಾರಿ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಸೀರೆ ತೊಗೊಳಕ್ಕೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿನೂ ಕಲಂಕಾರಿ ಬ್ಲೌಸ್ನ ಬಂದಿದ್ರಲ್ಲ ಮೊನ್ನೆ, ಬ್ಲೌಸ್ ಪೀಸ್ನಾಗ ತೊಗೊಂಡೋದ್ರು. ನಮ್ಮ ಮಮ್ಮಿನೇ ಸ್ಟಿಚ್ ಮಾಡ್ಕೋತಾರೆ. ಅದಕ್ಕೇ ಅವ್ರಿಗೂ ಒಂದಷ್ಟು ಪ್ಲೇನ್ ಸ್ಯಾರಿನ, ನನಗೊಂದಷ್ಟು ಪ್ಲೇನ್ ಸ್ಯಾರಿನ ತೊಗೊಂಡು ಜಸ್ಟ್ ಜಿಗ್ಸಾಗ್ ಫಾಲ್ಸ್ ಮಾಡಿಸೋಣ, ಮಮ್ಮಿಗೊಂದಷ್ಟು ನನಗೊಂದಷ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮೇಲ್ಗಡೆ ಬಂದು ಪ್ರಮೋದ್ ಅವ್ರು ಸರ್ಚ್ ಮಾಡ್ತಾ ಇದ್ರೆ ಯಾವ್ದು ಚೆನ್ನಾಗಿ ಕಾಣುತ್ತೆ ನಮಗೆ ಅಂತ. ತೊಗೊಂಡು ಆಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡು ಅಂತ. ನಿಮ್ಮ ರಾಧಮ್ಮಗೆ ಯಾವ್ದು ಬೇಕಾ? ಯಾವ್ದಾದ್ರು ಸೋತದು. ಎಸ್ ಗೈಸ್, ಇವಾಗೆಲ್ಲ ಜೋಡಿಸಿಟ್ಟಿದ್ದೀನಿ. ಹೇಳ್ಬೇಕಂದ್ರೆ ಅದರಲ್ಲಿ ನಂದು ಒಂದು 4 ಇದೆ ಅಷ್ಟೇ ಸೀರೆ. ಇನ್ನೆಲ್ಲ ಮಮ್ಮಿದೆ 4 ಇಲ್ಲ 3 ಏನಲ್ವ ರೀ. ಇದು ಒಂದು 2ಕ್ಕೆ ಮಾತ್ರ ಬ್ಲೌಸ್ ಕಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಕಾಂಟ್ರಾಸ್ಟ್ ಇರೋದು. ಇದೊಂದು ನಮ್ಮ ಮಮ್ಮಿದು ಕಾಂಟ್ರಾಸ್ಟು, ಅದಕ್ಕೆ ಇದೆರಡು ಬ್ಲೌಸ್ ಅವರು ನಾನು ಹೇಳಿದೆ ಅವ್ರಿಗೆ ಸೈಜ್ ಕೊಡಿ, ನಾನೇ ಹೊಲಿಸ್ಕೊಡ್ತೀನಿ ಚೆನ್ನಾಗಿ ಅಂದೆ. ನಮ್ಮ ಮಮ್ಮಿನೇ ನಾವು ಹೊಲಿಯೋದು ಗೊತ್ತು. ನಮ್ಮ ಮಮ್ಮಿಗೆ ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಇದು ಟೈಲರಿಂಗ್ ಎಲ್ಲ ಮಾಡಿದ್ದಾರೆ ಅವರು, ಸರ್ಟಿಫಿಕೇಟ್ ಎಲ್ಲ ಇದೆ ಅವ್ರ ಹತ್ರ. ಅದಕ್ಕೆ ಅವರೇ ಹೊಲ್ಕೊತೀನಿ ಅಂದ್ರಲ್ಲ ಅಂದ್ಬಿಟ್ಟು ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇದು 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 ಎಲ್ಲ ನಮ್ಮ ಮಮ್ಮಿಗೆ ಒಂದು 7 ಸೀರೆ, 1 2 3 4 5 6 7 ಸೀರೆ ನಮ್ಮ ಮಮ್ಮಿದು. 2 3 4 5 ಸೀರೆ ನಂದು. 7 ಸೀರೆ ನಮ್ಮ ಮಮ್ಮಿದು, 5 ಸೀರೆ ನಂದು. ಸೊ ಇದೆಲ್ಲ ಜಿಗ್ಸಾಗು ಫಾಲ್ಸ್ಗೆ ಕೊಟ್ಬಿಟ್ಟು ಬರೋಣ ಬನ್ನಿ. ನಮ್ಮ ಮಮ್ಮಿಗೇನು ಹೇಳಿಲ್ಲ ನಾನು ಸೀರೆನ ಕೊಡ್ತೀನಿ ಅಂತ. ಇದನ್ನು ಅವರು ವೇರ್ ಮಾಡಿದ್ರೆ ಮುಂದೆ ಅವರು ಸೀರೆನ ತುಂಬ ಇಷ್ಟಪಟ್ಟು ವೇರ್ ಮಾಡ್ತಾರೆ ಅಂತ ಅಷ್ಟೇ ಕೊಡ್ತಾ ಇರೋದು. ಅವ್ರು ಸೀರೆನ ವೇರ್ ಮಾಡಲ್ಲ. ಅವ್ರಿಗೆ ಚೂಡಿದಾರನೇ ಜಾಸ್ತಿ ನಾನು ಗಿಫ್ಟ್ ಮಾಡಿರೋದು ಅವರಿಗೆ. ಇದನ್ನೇ ವೇರ್ ಮಾಡಿದ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನೊಂದು ನನಗೆ ಪರ್ಸ್ನಲ್ ಆಗಿ ನನ್ನ ಸೀರೆಗಳು ನನಗೆ ಇಷ್ಟ ಆಗ್ತಿದೆ. ಅದು ಒಂದ್ಸಲ ವೇರ್ ಮಾಡಿದ್ಮೇಲೆ ಉಟ್ಕೋಬೇಕು, ಇನ್ನೂ ಸ್ಟಿಚ್ ಮಾಡಿಸ್ಬೇಕು, ಅಷ್ಟು ಆಸೆಯನ್ನು ಕೊಟ್ಟಿರುವಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಂಡ್ ಇನ್ನೂ ಪ್ಯೂರಲ್ಲಿ ತೊಗೋಬೇಕು ಅಂತ ಇನ್ನೂ ಕ್ರೇಜ್ ಬಂದ್ಬಿಟ್ಟಿದೆ ಇವಾಗ ನನಗೆ. ಸೊ ಇವಾಗ ಬನ್ನಿ ಗೈಸ್, ಇದನ್ನು ತೊಗೊಂಡು ಈ ಚೀಲಕ್ಕೆ ಹಾಕೋಬಿಡ್ಲ. ಅದು ಕಟ್ಟಾಗಿದೆ. ಒಮ್ಮೆ ನಿಂತ್ಕೊ ಮಗಳು, ನಿಂತ ಗೈಸ್. ಅಮ್ಮ ಅಣ್ಣ, ಅಯ್ಯಪ್ಪ ಎಷ್ಟು ಅಮ್ಮ 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 ಅಂತಾಳೆ. ಅಣ್ಣ 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 ಅಂತಾಳೆ. ಅಣ್ಣ ಹೆಂಗಂತಾಳೆ ಅವು? ಅಣ್ಣ ಬಾ, ಅಣ್ಣ ಬಾ. ಮಿಸ್ ಮಾಡ್ಕೊತಾಳೆ ಅಪ್ಪು ನಿನ್ನ. ನಮ್ಮ ಮನೆಯವರು ನಾನು ಹೆಂಗೆಂಗೋ ತುಂಬ್ತಿದ್ದೆ ಗೈಸ್, ಕಿತ್ಕೊಂಡವ್ರೆ ತುಂಬ್ತವ್ರೆ. ಚಿನಿ ಯಾಕೆ ನಾನು ಹೆಂಗೆಂಗೋ ತುಂಬಿಡ್ತೀನಿ. ಇದೇ ಗೈಸ್ ನನ್ನ ಮಮ್ಮಿ ಕೊಟ್ಟಿರೋದು. ಹೊಲ್ಕೊಂಡಿರ್ತಾರೆ ಅನಿಸುತ್ತೆ, ನೋಡೋಣ ಗೊತ್ತಿಲ್ಲ. ನೋಡೋಣ. ರೀತು ಮನೆ ಗೈಸ್. ಅಪ್ಪು ಎಷ್ಟು ದೊಡ್ಡವನಾಗವನೆ ಅಂದರೆ ಗೊಂಬೆನ ಎತ್ಕೊಳ್ಳಷ್ಟು ದೊಡ್ಡವನಾಗ್ಬಿಟ್ಟವನೇ ಅಲ್ವ ರೀ. ಅಲ್ಲೇನಪ್ಪು? ಅಪ್ಪು ಚೆನ್ನಾಗಿ ಅಂತಿದ್ದೀನಿ ನಾನು ನೋಡೋ ಕಡೆಯಿಂದ. ಸೂಪರಾ? ಅವನೇ ಎತ್ಕೊಂಡು ಬಂದ್ಬಿಡ್ತಾನೆ ಚಾಯಿಂಕ್ ಅಂತ. ಕೇರ್ಫುಲ್ಲಾಗಿ ನೋಡ್ಕೋತಾನೆ, ಆ ಥರ ಏನಿಲ್ಲ.
ಏನಿಲ್ಲ, ಫ್ಲಾಶ್ ಲೈಟ್ ಆನ್ ಆಗಿದೆ. ಆಟ ಸಾಮಾನುಗಳು ಮಾತ್ರ ಕೊಡಲ್ಲ. ಆಟ ಸಾಮಾನು ಮಾತ್ರ ಅವಳಿಗೆ ಒಂದು ಕೊಡಲ್ಲ. ಅವಳಿಗೆ ಗಿಫ್ಟ್ ಬಂದಿರೋದೇ ಒಂದು ಕೊಡಲ್ಲ, ಇನ್ನು ಬೇರೆ ಕೊಡ್ತಾನ. ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಗೈಸ್, ಪ್ಯಾಕಿಂಗು ಅದು ಇದು ಅಂದ್ಕೊಂಡು. ಹೌದಾ, ಅದು ಅಲ್ಲೇ ಇಟ್ಟು ಹೋಗಿದ್ದಾರೆ. ಅಪ್ಪ ಬಾಗ್ಲ ಹಾಕೊಳ್ಳಿ, ಕಾರ್ ಕೀ ಕೊಡಿ. ಬೇಡ ರೀ, ಬಾ, ಕಾರಲ್ಲಲ್ವ ಹೋಗೋದು. ಹಾಂ ಬೇಡ ಬಾ. ಚೆನ್ನಾಗೇ ಇದೆಯಾ ಭಾರಿ. ಎಸ್ ಗೈಸ್, ಆನ್ ದ ವೇ ಹೋಗ್ತಾ ಇದ್ವಿ. ನಾನು ಗೊಂಬೆ ನೋಡಿ ನಾಲ್ಗೆ ತೋತು ಬಂದು ನಾಲ್ಗೆ ತೋತು. ಆ್ಯಂಡ್ ಅಪ್ಪ ಹೇಳ್ತಾ ಇದ್ದಾನೆ, ಅಮ್ಮ ನಾವು ಹೋಗ್ಬಿಟ್ಟು ಬರೋಷ್ಟರಲ್ಲಿ ಬಿಗ್ ಬಾಸೇ ಬಂದ್ಬಿಡುತ್ತೆ ಅಮ್ಮ ಅಂತ. ನಮ್ಮದು ಇದರಲ್ಲೇ ಹಾಕ್ಕೋಬೋದು, ಡಿಸ್ಪ್ಲೇನಲ್ಲೇ ಹಾಕ್ಬೋದು. ಈಗ ಡೌನ್ಲೋಡ್ ಮಾಡಬೇಕು ಅದನ್ನ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ವೈಫೈ ಬರಲ್ಲ ಅಲ್ವ ರೀ? ಇದು ಯಾವುದು ಹಾಟ್ಸ್ಟಾರು ಬರುತ್ತೆ. ಅಂದರೆ ಒಂದು ವೈಫೈಯಲ್ಲಿ ಒಂದೇ ಕನೆಕ್ಷನ್, ಒಂದೇ ಹಾಟ್ಸ್ಟಾರ್ ಬರೋದು, ಎರಡು ಮೊಬೈಲಿಗೆ ಬರಲ್ಲ. ಸೊ ಈಗ ನೀನು ಮಾಮೂಲಿ ನೆಟ್ ಕನೆಕ್ಟ್ ಮಾಡ್ತೀಯಲ್ಲ, ಬರುತ್ತೆ. ನೋಡುವ ಕ್ಯಾಮ್ರಾ ಕಡೆ ತಿರ್ತದೆ, ಆ ಕಡೆಗೆ ಹೂ ಅಂತವಳೆ. ಡೌನ್ಲೋಡ್ ಮಾಡೋಣ ಬನ್ನಿ ಗೈಸ್. ಗೈಸ್ ಗೊಂಬೆ ಏನು ಮಾಡ್ತಾಳೆ ಅಕ್ಕ? ವಿಡಿಯೋ ಏನಾಗಿತ್ತು ಅಕ್ಕ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇದ್ದೀರಾ ಅಲ್ಲಿ? ನೀವು ಡೈಲಿ ರೌಂಡ್ ಬೇಕು ಅವಳಿಗೆ. ಒಂದಿನ ಕರ್ಕೊಂಬಂದಿಲ್ಲ ಅಂದ್ರು ಮನೇಲಿ ಹೆಂಗ್ ಮಾಡ್ತಾಳೆ ಗೊತ್ತಾ? ನಮಗೆ ಒಂದೇ ರಿಂಗ್ ರೋಡ್ ವರ್ಕ್ ಇದ್ರು ಕರ್ಕೊಂಡ್ ಬಂದವ್ರಿ. ಪ್ರಮೋದವ್ರಿಗೆ ನಿಜವಾಗ್ಲೂ ಎಷ್ಟು ವರ್ಕ್ ಇದೆ ಅಂದ್ರೆ ಹೇಳಂಗಿಲ್ಲ. ಅವ್ರಿಗೆ ಅಷ್ಟು ವರ್ಕ್ ಇದೆ. ನಿನ್ನೆ ನೈಟ್ ಎಷ್ಟು ಗಂಟೆಗಮ್ಮ ವರ್ಕ್ ಮಲಗಿದ್ದು ನೀನು? ವರ್ಕ್ ಮಾಡಿ 3 ಗಂಟೆಗೆ ಮಲಗಿರೋದವ್ರು. ಯಪ್ಪ, ಆದರೆ ಇವತ್ತು ಕರ್ಕೊಂಡ್ಬಂದಿದ್ದೀವಿ. ನಿನ್ನೆ ಈ ಜಾಸ್ತಿ ಇತ್ತು, ಸ್ವಲ್ಪ ಕಡಿಮೆ ಆಗಿದೆ ಇವತ್ತು. ಅಟ್ಲೀಸ್ಟ್ ಇವತ್ತಾರು ಕರ್ಕೊಂಡೋಗಿ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀವಿ. ಯಾರ ಮುಂದೆ ಗೈಸ್ ಏನು ಗೊತ್ತಾ ಅವನಿಗೆ? ಎಷ್ಟು ಖುಷಿ ಗೊತ್ತಾ? ರಾಧಮ್ಮಂಗೆ ಸೀರೆ ಹೊಲಿಸ್ಕೊಡ್ತಾ ಇರೋದಕ್ಕೆ ಫುಲ್ ಖುಷಿ ಅವನಿಗೆ. ನಮ್ಮ ಅಮ್ಮಂಗೆ ರೆಡ್ ತಗೋ, ನಮ್ಮ ಅಮ್ಮಂಗೆ ಆ ಕಲರ್ ತಗೋ, ನಮ್ಮ ಅಮ್ಮಂಗೆ ಈ ಕಲರ್ ತಗೋ, ಫುಲ್ ಖುಷಿ ಎಲ್ಲ. ಹೊಟ್ಟೆದ ಕಡೆ ಕಳ್ಳ. ಎಸ್ ಗೈಸ್, ರೀತಿ ಅವ್ರ ಮನೆಗೆ ಬಂದ್ವಿ. ಪಾಪಗೆ ಹುಷಾರಿರಲಿಲ್ಲ. ಅವ್ನು ಈ ಥರ ಇರೋದೇ ಇಲ್ಲ ಆ್ಯಕ್ಚುಲಿ, ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾನೆ. ಸೊ ಪಟಾಕಿ ಹೊಡಿತಾ ಇದ್ದಾರೆ ಗನ್ನಲ್ಲಿ, ಅದು ಸ್ಮೆಲ್ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೆ. ರೀತು ಅವರು ಕೊಡಿ ನಿಮ್ಮ ವೀಡಿಯೋ ಮಾಡ್ತೀನಿ ನಾನು ಅಂತ ಕೇಳ್ತಾವ್ರೆ. ಸೊ ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ, ಲೈಟಾಗಿ ಮಾಡಿದೆ. ಕೊಡಿ ನಾನು ಮಾಡ್ತೀನಿ ಅಂತ ಇದ್ರು. ಆ್ಯಂಡ್ ನಾವಲ್ಲೆಲ್ಲ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಮನೇಲಿ ಇದ್ದು ಆಮೇಲೆ ಬಂದ್ವಿ. ಅವ್ರ ಮನೆಗೆ ಹೋದರೆ ಏನು ಗೊತ್ತಾ, ಒಂದು ಲೋಟ ಕಾಫಿನಾದರೂ ಕುಡ್ದು ಬರಬೇಕು. ಅಲ್ಲಿವರೆಗೂ ರೀತು ಬಿಡಲ್ಲ. ಈರಿ ಕುಡಿಲೇಬೇಕು ಅಂತ ಇರ್ತಾರೆ. ಅಪ್ಪು ಹೊಡಿತಾ ಇದ್ದ, ನಾನು ಸ್ಮೆಲ್ಲು ಅಂತ ಬೈತಾ ಇದ್ದೆ ಅವನಿಗೆ. ಅಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಮನೆಗೆ. ಗೈಸ್, ನಾನು ಒಂದು ಸೀರೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ರೀತು ಅವರು, ಈಸ್ಕೊಂಡಿದ್ದೀನಿ. ಅದಕ್ಕೊಂದು ಜ್ಯುವೆಲ್ಲರಿ ಬೇಕಿತ್ತು, ಗೋಲ್ಡು. ಅದಕ್ಕೆ ಅದೇ ಮ್ಯಾಚ್ ಆಗೋದು. ಸೂಪರಾಗಿ ಕಾಣುತ್ತೆ ಆ ಸಾರಿಗೆ ಜ್ಯುವೆಲ್ಲರಿ. ನಾನು ಪ್ರಮೋದವ್ರಿಗೆ ಸುಮ್ಮನೆ ತೋರಿಸ್ದೆ, ನೋಡಿದ್ರೆ ಕರ್ಕೊಂಡು ಹೋಯ್ತವ್ರೆ ನೋಡಿ. ಅರೆ ನಿಜನಾ? ತಗೋಬೇಕಾರೆ ಇಷ್ಟ ಆಯಿತು. ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ನಾನು ಈಗ ರೀತು ಮನೇಲಿ ಹೇಳ್ತೀನಲ್ಲ, ರೀತು ಅವ್ರಿಗೆ ಇದು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಡಾಲರ್ ಇರಲ್ಲ, ಹಂಗೆ ಹಾಕೋಬೇಕದು. ಹೌದು, ಡಾಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅದು. ಅದು ನನ್ಗೆ ಇವಾಗ ಜಸ್ಟ್ ಹೇಳಿದೆ ರೀತು ಮನೇಲಿ ಚೆನ್ನಾಗಿ ಕಾಣುತ್ತೆ ಅಂತ.
ಸುಮ್ಮನೆ ಅದು ವಿಡಿಯೋ ಬಂತು, ಇದಿಷ್ಟ ಆಯಿತು ಒಂದೇ ಅಷ್ಟೇ. ನಡಿ ಹಂಗ ತಕೋ ಅಂತ ಈ ವಿಡಿಯೋನು ಹಾಕ್ತಂಗೆ ಮಾಡ್ತಾರೆ. ಈ ವಿಡಿಯೋ ಹಾಕ್ಬೋದಾ? ಹಂಗಾರೆ ಗೈಸ್ ಈ ವಿಡಿಯೋ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಗೋಲ್ಡ್ ಏನು ತಗೊಂಡಂತ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ ಗೈಸ್. ಹುಡ್ಕೊಳ್ಳೋರು ಹುಡ್ಕೊಂಡು ಸಾಯ್ಬೇಕು ಹುಡ್ಕೊಂಡು. ಚಿನ್ನಿ ಹೋದ ವಾರ ಅದು ಈ ವಾರ ಇದಾಕೊಂಡು ಹೋಗ್ಬೋದು. ಹಂಗಾರೆ ಈ ಪ್ರತಿ ವಾರ ಚಿನ್ನಿ ಪಾಸಿಟಿವ್ ಅದು ಕರೆಕ್ಟ್ ಅಲ್ವಾ? ಪ್ರತಿ ವಾರನೂ ಗೋಲ್ಡ್ ತಗೊಳಂಗ್ ಮಾಡ್ತಾ ಇದ್ದೆ ದೇವ್ರು. ನನ್ನ ಮನೆಯವರೇ ಕೊಡ್ತೀನಿ ಅಂದ್ಮೇಲೆ ಯಾಕೆ ಬೇಡ ಅಂದ್ರೆ ಈ ತಿಂಗಳದು ಇಯರಿಂಗ್ ಗೋಲ್ಡ್ ಇಯರಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ಟು ತಗೊಂಡ್ಬಿಡ್ತೇನೆ. ಈ ತಿಂಗಳದು ಗೋಲ್ಡ್ ಇಯರಿಂಗ್ ಕ್ಯಾನ್ಸಲ್ ಅಂದ್ಬಿಟ್ಟು ಆಲ್ರೆಡಿ ಒಂದು ತಗೊಂಡೆ. ಏನಂತ ಹೇಳ್ಬೇಡ, ಆಲ್ರೆಡಿ ಒಂದು ತಗೊಂಡಿದ್ಯಾ ಗೋಲ್ಡ್ ಇಯರಿಂಗ್ ಕ್ಯಾನ್ಸಲ್ ಅಂತ. ಈಗ ಸೆಕೆಂಡ್ ಗೋಲ್ಡ್ ಇಯರಿಂಗ್ ಕ್ಯಾನ್ಸಲ್ ಅಂತಿದ್ಯಾ. ನವೆಂಬರ್ ಡಿಸೆಂಬರ್ ಕೊಟ್ಟ ಮುಗ್ದಿದೆ. ಇಂಥ ಮಾತಲ್ಲ. ನವೆಂಬರ್ ಡಿಸೆಂಬರ್ ಮುಗೀತು ಬಿಡು. ಜಾನ್ವರಿಗೆ ಆಯ್ತು ಬರ್ಡೇಗೆ ಕೊಡ್ತೀನಿ. ಗೈಸ್ ಇನ್ನೊಂದು ಏನ್ ಗೊತ್ತಾ, ನಾವು ಸೇವಿಂಗ್ಸ್ ಅಂತ ಚೀಟಿ ಹಾಕೊಂಡ್ವಿ. ಚೀಟಿ ಬಂದು ಈ ತಿಂಗಳು ಲಾಸ್ಟ್ ಮುಗೀತದು. ಅದನ್ನ ಎತ್ಕೊಂಡ್ಬಿಟ್ಟಿದ್ವಿ ಬಿಡಿ, ಗೊಂಬೆ ಡೆಲಿವರಿ ಟೈಮಲ್ಲಿ ಎತ್ಕೊಂಡ್ಬಿಟ್ಟಿದ್ವಿ ಅದನ್ನ. ಸೊ ಇವಾಗ ಸೇವಿಂಗ್ಸ್ ಅಂತ ಚೀಟಿ ಏನು ಹಾಕೊಳ್ಳೋದು ಬೇಡ, ಎವ್ರಿ ಡೇ ಸೇವಿಂಗ್ಸ್ ಮಾಡಬೇಕು. ಎವ್ರಿ ಡೇ ಅಂದ್ಬಿಟ್ಟು ನಾನು ಪ್ರಮೋದ್ ಅವ್ರಿಬ್ರು ಸೇವಿಂಗ್ಸ್ ನ ಮಾಡ್ತಿದೀವಿ. ಏನಿಲ್ಲ, ಒಂದು 500 ರೂಪಾಯಿ 1000 ರೂಪಾಯಿ ಅಷ್ಟೇ ತಿಂಗಳಿಗೆ. ಎವ್ರಿ ಡೇ 500 ಅಂದ್ರೆ ತಿಂಗ್ಳಿಗೆ ಎಷ್ಟಾಯ್ತು? ತಿಂಗ್ಳಿಗೆ 6000 ಚೀಟಿ ಕಟ್ತಿದ್ದೀವಿ ನಾವು. ಈಗ ಜಾಸ್ತಿ ಆಯ್ತಿದ್ದು. ಮತ್ತೆ ಅಷ್ಟೇ ಅಂತೀಯ? ಜಾಸ್ತಿ ದುಡ್ಡು ವ್ಯಾಲ್ಯೂ ಇಲ್ಲ ಮನೆಯವ್ರ ಹತ್ರ. ಕೋಟ್ಯಾಧಿಪತಿ ಆಗ್ಬಿಟ್ಟಾರೆ. ತಿಂಗಳಿಗೆ ನಾನು 15,000 ಸೇವಿಂಗ್ಸು, ಪ್ರಮೋದ್ ಅವರು 15,000 ಸೇವಿಂಗ್ಸ್ ಅಷ್ಟೇ ಅಂತಾರಲ್ಲ ನೋಡಿ. ತಿಂಗಳಿಗೆ ಇಬ್ಬರಿಂದ 30,000 ಸೇವಿಂಗ್ಸ್ ನ ಮಾಡ್ತಿದೀವಿ. ಎಲ್ಲಿ ಅಂದ್ರೆ ಒಂದು ಆಪ್ ಅಲ್ಲಿ. ಪ್ರಮೋಟ್ ಎಲ್ಲ ಮಾಡೋದ್ ಬೇಡ ಅದು. ಸೊ ಬಿಗ್ ಬಾಸ್ ನೋಡಿ ಇನ್ಸ್ಪಿರೇಷನ್ ಆಗಿ ಆ ಆಪ್ ಅಲ್ಲಿ ನಾವು ಸೇವಿಂಗ್ಸ್ ನ ಮಾಡ್ತಾ ಇದ್ವಿ. ನೀವು ಟ್ರೈ ಮಾಡ್ಬೋದು ಗೈಸ್, ತೊಂದರೆ ಇಲ್ಲ, ಸೇಫ್ ಇದೆ ಅಲ್ವರಿ. ಸೇಫ್ ಅಂಡ್ ಸೆಕ್ಯೂರ್. ನಿಮ್ಗೆ ಯಾವಾಗ ಬೇಕೋ ಅವಾಗ ವಿಡ್ರಾ ಮಾಡ್ಕೋಬಹುದು. ಒಂದ್ ದಿನಕ್ಕೆ ಒಂದೇ ಸಲ ವಿಡ್ರಾ ಮಾಡೋ ಆಪ್ಷನ್ ಇರುತ್ತೆ. ಸೊ ಬೇಕಂದ್ರೆ ನಾಳೆ ರಾತ್ರಿ ವಿಡ್ರಾ ಮಾಡ್ಕೋಬಹುದು. ಸೊ ಸೇಮ್ ನಾವ್ ಹೆಂಗೆ ಇವಾಗ ಗೋಲ್ಕುದಲ್ಲಿ ಹಾಕ್ಬಿಟ್ಟಿರ್ತೀವಿ ಹಂಗೆ ಇರುತ್ತೆ ಇದನ್ನು. ಹೌದು. ಸೊ ಬೇಕಂದ್ರೆ ಗೋಲ್ಡ್ ಆದ್ರೂ ಪರ್ಚೇಸ್ ಮಾಡಬಹುದು ಅದ್ರಲ್ಲಿ, ಇಲ್ಲ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ತಗೋಬಹುದು, ಡೈರೆಕ್ಟ್ ಅಕೌಂಟ್ಗೆ ಬಂದ್ಬಿಡುತ್ತೆ. ಹೌದು. ಅದಕ್ಕೆ ಇವಾಗ ಇಬ್ಬರಿಂದ ನಾವು ತಿಂಗಳಿಗೆ 30,000 ಸೇವಿಂಗ್ ಮಾಡ್ತಾ ಇದೀವಿ. ಸೊ ಆ ಸೇವಿಂಗ್ಸ್ ನ ನಾವೇನ್ ಮಾಡ್ತೀವಿ, ಆ ಸೇವಿಂಗ್ಸ್ ನ ತಗೊಂಡೋಗ್ಬಿಟ್ಟು ನಾವು ಇದು ಏನೋ ಫ್ಯಾನ್ಸಿ ಸ್ಟೋರ್ ಹಾಕ್ತೀವಿ. ಆ್ಯಂಡ್ ಈ ಸೇವಿಂಗ್ಸು ನನ್ನ ಬರ್ಡೇಗೆ ರಿನ್ಯೂವಲ್ ಮಾಡ್ಕೊಳ್ತೀವಿ. ನನ್ನ ಬರ್ಡೇಗೆ ಗೋಲ್ಡ್ಗೆ ಅಂದ್ಬಿಟ್ಟು. ಸೊ ಅದರಲ್ಲೇನು ಎರಡರಲ್ಲೂ ಏನು ನಾನೇನು ಸೇವಿಂಗ್ಸ್ ಮಾಡ್ತಾಯಿಲ್ಲ, ಇವರೇನೆ ಎರಡರಲ್ಲೂ ಸೇವಿಂಗ್ಸ್ ಮಾಡ್ತಾ ಇರೋದು. ನನ್ನ ಬರ್ಡೇಸಲ್ಲೂ ಒಂದಷ್ಟು ಆಗುತ್ತೆ ಟೋಟಲು. ನನ್ನ ಬರ್ಡೇ ಟೈಮಲ್ಲಿ ನಾನು ಗೋಲ್ಡ್ ತೊಗೋತೀನಿ, ಅವ್ರ ಬರ್ಡೇ ಟೈಮಲ್ಲಿ ಅವ್ರು ಗೋಲ್ಡ್ ತೊಗೋತಾರೆ. ಸೊ ಆ ರೀತಿ ನಾವು ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಟ್ರೈ ಮಾಡಿ, ಸುಮ್ಮನೆ ದುಡ್ಡು ಅಲ್ಲಿ ಇಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಸೊ ಈ ರೀತಿ ಸೇವಿಂಗ್ಸ್ನ ಮಾಡಿದ್ರೆ ಒಳ್ಳೇದು. ಯಾರೋ ಕೇಳಿದ್ರು ಒಂದೊಂದು ಜನ, ಹೆಂಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಹೆಂಗೆ ಸೇವಿಂಗ್ಸ್ ಮಾಡ್ತೀರಾ ಅಂತ. ಸೇವಿಂಗ್ಸ್ ಅದೇ ನಾವು ಚೀಟಿ ಅದು ಇದು ಅಂತ. ನಂದು ಏನಂತಂದ್ರೆ ಸ್ಕೀಮ್ ಆಗ್ತಾ ಇಲ್ಲ, ನಾವು ಇವಾಗ ಸ್ಟಾಪ್ ಮಾಡಿದೀವಿ. ಫಸ್ಟ್ ಎಲ್ಲ ನಾವು ಸ್ಕೀಮ್ ಅಲ್ಲಿ ತಗೋತಿದ್ವಿ, ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಅನಿಸ್ತಿಲ್ಲ. ಅವರು ಮೇಕಿಂಗ್ ಚಾರ್ಜ್ ಕಡಿಮೆ, ವೇಸ್ಟೇಜ್ ಕಡಿಮೆ ಅಂತ ಅಂತಾರೆ ಅಷ್ಟೇ. ಲಾಸ್ಟ್ಗೆ 1 ಮಂತ್ ಆ್ಯಡ್ ಮಾಡ್ತಾರೆ. ಸೊ ಅದು ಅವರು ಗೋಲ್ಡೇ ತಗೋಬೇಕು, ಕ್ಯಾಶ್ ಕೊಡಲ್ಲ, ಆ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಸೊ ನಮ್ಗೆ ಹೆಂಗಿರುತ್ತೋ ಆ ಟೈಮಲ್ಲಿ ಗೊತ್ತಿರಲ್ಲ. ಅದಕ್ಕೆ ನಾವು ಈಗ ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಕ್ಯಾಶಲ್ಲೇ ತಗೊಳ್ಳೋದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಏನಾದರೂ ಕ್ಯಾಶ್ ತಗೋ ಹೋಗು, ಗೋಲ್ಡ್ ತೊಗೊಂಡು ಬಾ. ನಾವು ಸ್ಕೀಮ್ ಏನೂ ಹಾಕಲ್ಲ. ಅದ್ರ ಬಗ್ಗೆ ಕೇಳಿದ್ರಿ, ಸ್ಕೀಮ್ಸ್ನ ನಾವು ಯೂಸ್ ಮಾಡ್ತಾ ಇಲ್ಲ, ಕ್ಯಾಶಲ್ಲೇ ಕಂಪ್ಲೀಟು ಜ್ಯುವೆಲರಿನ ತೊಗೋತಾ ಇರೋದು. ಸೊ ಜ್ಯುವೆಲರಿ ಏನಂದರೆ ಕಷ್ಟಕ್ಕಾಗುತ್ತೆ. ಕಷ್ಟ ಬಂದಾಗ ಹಡ ಇಡೋದ್ರಲ್ಲಿ ಏನು ಮುಜುಗರ ಏನಿಲ್ಲ. ನಾವು ಕಷ್ಟಪಟ್ಟೆ ತೊಗೊಂಡಿರ್ತೀವಿ, ಕಷ್ಟದಲ್ಲಿ ಬಂದಾಗ ಇಟ್ಟರೆ ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದಷ್ಟು ಜನ ಏನು ಕೇಳ್ತಾ ಇದ್ದೀರಾ, ನೀವು ಇವಾಗ ಚಿಕ್ಕ ನೆಕ್ಲೆಸ್ ತೊಗೊಂಡಲ್ಲ ಅದ್ರ ಫೋಟೋ ಕಳಿಸಿ, ಲಾಂಗ್ ನೆಕ್ಲೆಸ್ ಫೋಟೋ ಕಳಿಸಿ, ಜುಮ್ಕಿ ಫೋಟೋ ಕಳಿಸಿ, ಅದು ಕಳಿಸಿ ಇದು ಕಳಿಸಿ ಅಂತ. ಕಳ್ಸೋದಕ್ಕೆ ನಾವ್ ಯಾವ ಜ್ಯುವೆಲರಿನೂ ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ನಾವು ಡೈಲಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಬಿಟ್ರೆ
ಇನ್ನು ಮಿಕ್ಕಿದ್ ಯಾವುದು ನಾವು ಜ್ಯುವೆಲರಿ ಇಟ್ಕೊಳ್ಳಲ್ಲ. ಏನಾದ್ರು ಫಂಕ್ಷನ್ಸ್ ಇತ್ತಾ ಲಾಕರ್ ತಗೊಂಡ್ಬರ್ತೀವಿ, ಹಾಕೋತೀವಿ, ವಾಪಸ್ ಫಂಕ್ಷನ್ ಮುಗೀತಾ ನೆಕ್ಸ್ಟ್ ಡೇನೆ ತಗೊಂಡೋಗಿ ಇಟ್ಕೊಡ್ತೀವಿ ಆ ಥರ. ಆ್ಯಂಡ್ ಒಂದು ಮಾಂಗಲ್ಯ ಚೈನ್ ಬಿಟ್ಟು ನನ್ನ ಹತ್ರ ಯಾವ ಗೋಲ್ಡು ನನ್ನ ಮನೇಲಿ ಇಟ್ಕೊಂಡಿಲ್ಲ. ಆ್ಯಂಡ್ ಕಳ್ಳ ಬಂದರೂ ಏನೂ ಸಿಗಲ್ಲ. ಆ ಮಾಂಗಲ್ಯ ಚೈನು ಏನು ನಾನು ಹಾಕ್ಕೊಳ್ಳಲ್ಲ, ಡೈಲಿ ಹಾಕ್ಕೊಳ್ಳಲ್ಲ, ನಾನು ತೆಗೆದು ಇಟ್ಬಿಡ್ತೀನಿ. ಸೊ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಇನ್ನೊಂದ್ಸಲ ದಯವಿಟ್ಟು ಯಾರು ಫೋಟೋಸ್ನ ಕೇಳಬೇಡಿ. ಫೋಟೋಸ್ಗೆ ಅಂದರೆ ಯಾವ ವಿಡಿಯೋದಲ್ಲಿ ತೋರಿಸಿರ್ತೀವಿ ಅಲ್ಲೇ ಕ್ಲಿಯರಾಗಿ ತೋರಿಸ್ಬಿಟ್ಟಿರ್ತೀವಿ. ಗ್ರಾಮು ಮೆನ್ಷನ್ ಮಾಡಿರ್ತೀವಿ, ಅಮೌಂಟು ಮೆನ್ಷನ್ ಮಾಡಿರ್ತೀವಿ ಅಲ್ಲೇ. ಸೊ ನೀವು ಅದನ್ನೇ ವಿಡಿಯೋ ಸ್ವಲ್ಪ ಅಂದರೆ ಸ್ಲೋಮೋ ಮಾಡ್ಕೊಂಡು ನೀವು ಅಲ್ಲೇ ಸ್ಕ್ರೀನ್ಶಾಟ್ ತಗೋಬೋದು. ಸೊ ಅದಲ್ಲದೆ ರೀಲ್ಸ್ ಅದು ಇದು ಅದರಲ್ಲೂ ಹಾಕಿರ್ತೀವಿ, ಅದರಲ್ಲೂ ಫೋಟೋ ಅದರಲ್ಲೇ ಸಿಕ್ಬಿಡುತ್ತೆ. ಸೊ ಎಕ್ಸ್ಟ್ರಾ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ನಾವು ಇಟ್ಕೊಂಡಿರಲ್ಲ. ಹೋಗೋಣ ಗೈಸ್, ನಾವು ಜ್ಯುವೆಲರಿಗೆ ಹೋಗಿದ್ವಿ, ಬಟ್ ಕ್ಲೋಸ್ ಆಗಿತ್ತು. ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಆಮೇಲೆ ಪಾರ್ಸಲ್ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿನ್ಬಿಟ್ಟು ಇವಾಗ ಪಾರ್ಸಲ್ ಇಸ್ಕೊಂಡು ಹೋಗ್ತಾ ಎಲ್ಲ ಹಿಂದೆ ಹಿಡಿತಾ ಡಿಕ್ಕಿಗೆ ಪಾರ್ಸಲ್ ಇಸ್ಕೊಂಡು ಹೋಗ್ತಾ ಇದ್ವಿ. 4 ಲಗೇಜ್ ಅಷ್ಟೇ ಬಂದಿರೋದು. ನಾನು ಆರ್ಡರ್ ಯಾವ್ದು ಹಾಕಿದ್ದೀನಿ ಅದು ಬಂದಿದೆ. ಇವಾಗ ಆರ್ಡರ್ ಹಾಕಿರೋದು ನೆಕ್ಸ್ಟ್ ವೀಕ್ ಸಿಗುತ್ತೆ ನನಗೆ. ಇವಾಗ ಆಲ್ಮೋಸ್ಟ್ ನಾನು ಯೂನಿಫಾರ್ಮ್ ಸ್ಯಾರೀಸನ್ನೇ ಡೈಯಿಂಗ್ ಮಾಡಿಸ್ಬಿಡ್ತೀನಿ. ಸೆಟ್ಟು ಅಷ್ಟು ನನಗೆ ವರ್ಕೌಟ್ ಆಗಲ್ಲ, ಅಂದರೆ ವರ್ಕೌಟ್ ಆಗುತ್ತೆ ಅಂದರೆ ಈಗ ಸೆಟ್ ಅಂದರೆ 2 ಸೆಟ್ 3 ಸೆಟ್ 4 ಸೆಟ್ ಅದು ಸಾಕಾಗಲ್ಲ. ಅದಕ್ಕೆ ಕಂಪ್ಲೀಟು ಕಸ್ಟಮೈಸ್ ಮಾಡಿಸ್ತಾ ಇರೋದು. ಇಳಿಸುವಾಗ ತೋರಿಸ್ತೀನಿ. ಹೋಗ್ತಾ ಇದ್ದೀವಿ ಮನೆಗೆ. ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓ ಇದೇನು ಹಿಂಗೆ ತುಂಬಿಟ್ಟಿದ್ದೀರಾ ನೋಡಿ ಗೈಸ್. 1 2 3 4 ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ನಾವು ಬಂದಿದ್ದು? ಓಪನ್ ಮಾಡ್ತಾರೆ, ಸೇಬೇಕಾಯ್ತು. ಅಪ್ಪು ಮಲ್ಕೊಂಬಿಟ್ಟಿದ್ದೇನೆ. ಟೈಮ್ ಬಂದು 12 ಗಂಟೆ 4 ನಿಮಿಷ ಇದೆ. ಅಮ್ಮ ಬಾರಪ್ಪು. ಗೊಂಬೆ ಅಂತೂ 3 ಗಂಟೆ ರಾತ್ರಿ ಗಂಟೆ ಹಿಂಗೆ ಆಟಾಡ್ತಾ ಇರ್ತಾಳೆ. ಆ ಟೆಡಿ ಬೇರ್ಗಳು ಯಾವ್ದು ಸಿಗುತ್ತೆ ಅದೆಲ್ಲ ಎತ್ಕೊಂಡೋದು ಮಲಗಿಸೋದು, ಅವ್ರ ಜೊತೆ ಆಟ ಆಡೋದನ್ನೇ ಮಾಡ್ತಾ ಇರ್ತಾಳೆ. ಮಲಗೋದೇ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ ಇವಾಗ ಅವಳು. ಹೇಸ್ ಗಾಯ್ಸ್, ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ವಿ. ಅಪ್ಪು ಮತ್ತು ಗೊಂಬೆ ಮೈ ಸ್ನಾನ. ನಮ್ಮದು ತಲೆ ಎಣ್ಣೆ ಹಾಕಿರಲಿಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ. ಅಂತದೆ ಅಂತ ಅಳ್ತಿತ್ತು. ಈಗ ವಿಡಿಯೋ ನೋಡ್ತಾ ಸೀತಾ ಇದೆ. ಅಪ್ಪು ನಾನು ಎಷ್ಟು ಜೊತೆ ಬಟ್ಟೆ ಚೇಂಜ್ ಮಾಡಿದೆ? ಮಮ್ಮಿ ಏನಂತಿದ್ದಾರೆ, ಇದೇನಪ್ಪ 3 ಬಟ್ಟೆ ಚೇಂಜ್ ಮಾಡ್ತೀಯ, ಒಗ್ಯಕ್ಕೆ ಯಾರವ್ರೆ ಅಂತಾನೆ ನೀನು ಅವ್ನಿಗೆ ಹೇಳಿದ್ದಲ್ಲ ಮತ್ತದಕ್ಕೆ. ಫಸ್ಟ್ ಸೀರೆ ಹಾಕೊಂಡೆ ಬಿಕಾಸ್ ಅದು ವಿಡಿಯೋ ಮಾಡಬೇಕಿತ್ತು. ಅದಾದಮೇಲೆ ಒಂದು ಡ್ರೆಸ್ ಚೇಂಜ್ ಮಾಡಿದೆ. ಪ್ರಮೋದ್ ಅವರು ಸ್ಕೂಲಿಗೆ ನೀನು ಬರಬೇಕು ಅಂದರು. ಸೊ ಮತ್ತೆ ಚೇಂಜ್ ಮಾಡಿದೆ. ಆ ಡ್ರೆಸ್ಸಲ್ಲೆಲ್ಲ ಎಲ್ಲಿಗೆ ಹೆಂಗೆ ಹೋಗ್ಬೇಕು ಹಂಗೆ ಹೋಗಬೇಕು. ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಇವಾಗ ಹೋಗ್ತಾ ಇದ್ದೆ. ಅವ್ರ ಸ್ಕೂಲಲ್ಲಿ ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಜಾಗ ಹೋಗೋಣ ಬನ್ನಿ. ಎಲ್ಲಿಗೆ ಇನ್ನೊಂದು ಜಾಗ ನಿಜ ಅನ್ಕೊಬಿಟ್ರೆ ಬಂದಿಲ್ಲ. ಅಪ್ಪು ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ. ಸೊ ಫಸ್ಟೆಲ್ಲ ಹೆಂಗೆ ಅಂದರೆ 10 ಮಿನಿಟ್ಸ್ ಒಂದೊಂದು ಪೇರೆಂಟ್ಸ್ಗೆ ಡೈರಿನಲ್ಲೇ ಬುಕ್ಕಲ್ಲೇ ಬರ್ದು ಕಳಿಸಿ. ಸೊ ಆ ಟೈಮಿಂಗ್ಸ್ ಕರೆಕ್ಟಾಗಿ ಪೇರೆಂಟ್ಸ್ ಹೋಗಬೇಕಿತ್ತು. ಆ ಥರ ಇತ್ತು, ವೆಯ್ಟಿಂಗ್ ಏನಿರಲಿಲ್ಲ. ಚೆನ್ನಾಗಿತ್ತು ಆವಾಗ ಸುಕನ್ಯಾ ಮ್ಯಾಮ್ ಇದರಲ್ಲ. ಆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಏನಂದರೆ ಫುಲ್ಲಲ್ಲಿ ತುಂಬ ಜನ ಪೇರೆಂಟ್ಸ್ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಯಾರ್ದು ಮುಗ್ದಿರಲಿಲ್ಲ. ನಾವು 1 ಅವರ್ ವೆಯ್ಟ್ ಮಾಡಿದ್ವಿ. 12 ಹೋಗಿ 1 o'clock ಆದ್ರೂ ಇನ್ನೂ 2 ಪೇರೆಂಟ್ಸ್ ಆಗಿದ್ದು. ಸೊ ನಮಗೆ ಗೊಂಬೆ ಹೇಳ್ತಾ ಇದ್ಲು, ನಮಗೆ ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಇಲ್ಲ ನಾನು ಇನ್ನೊಂದು ದಿನ ಬಂದು ಮಾತಾಡ್ತೀನಿ ಅಂದ್ಬಿಟ್ಟು ಪ್ರಮೋದ್ ಅವರು ಬಂದುಬಿಟ್ರು. ಮಾಸ್ ಕಾರ್ಡ್ಗೆ ಸೈನ್ ಮಾಡಿಬಿಟ್ಟು
ಆ್ಯಂಡ್ ನಾನು ನೋಡಿದ್ದೇನೆ ಆ ಸಾರಿಗಿದೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ಪ್ರಮೋದ್ ಅವ್ರಿಗೆ. ಸೊ ಫೈನಲಿ ಅದನ್ನೇ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದರು. ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ ಸಾರಿಗಂತೂ ಪರ್ಫೆಕ್ಟ್ ಮ್ಯಾಚಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಮ್ಯಾಚಿಂಗ್ ಇಯರಿಂಗ್ ನೋಡಿದೆ ನಾನು. ಇಯರಿಂಗ್ ಕತೆ ಏನಾಯಿತು ಅಂತ ಹೋಗ್ತಾ ಹೇಳ್ತೀನಿ. ನಾನು ಈಗ ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನನಗೆ ಫಸ್ಟ್ ಒನ್ ನಾನು ವೇರ್ ಮಾಡಿದ್ದು ಮುತ್ತು ತುಂಬ ದಪ್ಪ ಆಯಿತು ನನ್ನ ಫೇಸ್ಗೆ, ನನಗೆ ತುಂಬ ದಪ್ಪ ಆಯಿತು ಅಂತ ಫೀಲ್ ಆಯಿತು. ಸೊ ಅದಕ್ಕೆ ಜಾಸ್ತಿ ದಪ್ಪ ಇರೋ ಮುತ್ತು ಬೇಡ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಚಿಕ್ಕ ಮುತ್ತಿರೋದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಎಲ್ಲ ಆಲ್ಮೋಸ್ಟು 7, 6, 5, 4.7 ಈ ಥರ ರೇಂಜಲ್ಲೇ ಇತ್ತು. ಇದೆಲ್ಲ ಏನು ಜಾಸ್ತಿ ಏನಾಗಲ್ಲ, ಕಡಿಮೆ ರೇಂಜಲ್ಲೇ ಸಿಗುತ್ತೆ ನಿಮಗೆ. ಸೊ ಈ ಒಂದು ಇಯರಿಂಗ್ನ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಟಿದ್ದೆ. ಆ್ಯಂಡ್ ಪ್ರಮೋದ್ ಅವರು ಕೋಇನ್ಸಿಡೆಂಟ್ ಅವರು ಸ್ಕ್ರೀನ್ಶಾಟ್ ಹೊಡೆದು ಇಟ್ಟಿದ್ದರು. ಇದು ಚೆನ್ನಾಗಿದೆ ಚಿನ್ನಿ, ಇದು ನಿನಗೆ ಅಂತ ಅಂದಿರು. ಚಿನ್ನಿ ನಾನು ಇಟ್ಟಿದ್ದೀನಿ, ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದೆ ನಾನು. ಆ್ಯಂಡ್ ಈ ಒಂದು ಮ್ಯಾಚಿಂಗು ಅದು ನಾನು ನೋಡಿದ್ನಲ್ಲ ಪರ್ಲದು, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ಜಾಸ್ತಿ ಸ್ಟೋನ್ ಇದೆ ಅಂತ ಅಂದ್ಬಿಟ್ಟು ನಾನೇ ಅದನ್ನು ಬೇಡ ಅಂದೆ. ಬಟ್ ಪ್ರಮೋದ್ ಅವ್ರು ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ನನಗೆ ಇದು ನೋಡಿದ್ದು ಫಸ್ಟು ಇದನ್ನೇ ತೊಗೊಳ್ಳೋಣ ಅಂತ. ಇದು ಆಲ್ಮೋಸ್ಟ್ ನಿಯರ್ 6 ಗ್ರಾಮ್ ಇದೆ. ಮೇಲ್ಗಡೆ ಮುತ್ತಿರೋದು ಒಂದು 6.5 ಏನೋ ಸಮಥಿಂಗ್ ಇರ್ಬೋದು. ಚೆನ್ನಾಗಿತ್ತು, ಎರಡು ಇಷ್ಟ ಆಗಿತ್ತು. ಫೈನಲಾಗಿ ನಾನು ಕೆಳಗಡೆ ಇರೋದನ್ನೇ ಸೆಲೆಕ್ಟ್ ಮಾಡಿದೆ. ಬಟ್ ನಾವು ಅದನ್ನು ತೊಗೊಂಡಿಲ್ಲ, ಎತ್ತಿಡಿಸ್ಬಿಟ್ಟು ಬಂದಿದ್ದೀವಿ. ಬಿಕಾಸ್ ಅಮೌಂಟ್ ಶಾರ್ಟೇಜ್ ಆಯಿತು ನಮಗೆ. ಆ್ಯಂಡ್ ಯಾಕಂದರೆ ಈ 3-4 ಡೇಸ್ ಬ್ಯಾಕ್ ನಾನು ಆಲ್ರೆಡಿ ಒಂದು ಗೋಲ್ಡ್ ತೊಗೊಂಡಿದ್ದೆ. ಸೊ 4 ಡೇಸ್ ಆದಮೇಲೆ ಮತ್ತೆ ಬಂದಿದ್ವಿ. ಮತ್ತು ಅಷ್ಟೊಂದು ಬಜೆಟ್ ಇರಲಿಲ್ಲ ನಮಗೆ. ಅದು 1 lakh ಸಮಥಿಂಗ್ 1.3 1.4 lakh ಸಮಥಿಂಗ್ವರೆಗೂ ಹೋಗ್ತಾಯಿತ್ತು. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ಇಟ್ಬಿಟ್ಟು ಬಂದುಬಿಟ್ವಿ ಎರಡರಿಂದನೂ. ಅದಕ್ಕೆ ಒಂದೇ ಒಂದು ಮುತ್ತಿನ ಹಾರ ಒಂದು ತೊಗೊಂಡು ಬಂದೆ. ಮುತ್ತಿನ ಹಾರ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಸ್ ಗೈಸ್, ಜ್ಯುವೆಲರಿ ಶಾಪಿಂದ ಬಂದ್ವಿ. ಆ್ಯಂಡ್ ನಿಮಗೆಲ್ಲ ಒಂದು ಕ್ವೆಶನ್ ಇರುತ್ತೆ, ಯಾವ ಸೀರೆ ಇರ್ಬೋದು ಈ ಜ್ಯುವೆಲರಿಯಿಂದ. ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನನಗಂತೂ. ಇದು ಇವಾಗ ಟ್ರೆಂಡ್ ಆಗಿದೆ, 850ಗೆಲ್ಲ ಸೇಲ್ ಮಾಡ್ತಾ ಇದ್ರಲ್ಲ, ಆ ಕ್ವಾಲಿಟಿ ಅಲ್ಲ ಇದು. ನಾನು ಇದನ್ನು 1250ಗೇನೋ ತಂದಿದ್ದು ನಾನು ಸೇಲ್ ಮಾಡೋಕ್ಕೆ. ಸಾರಿ ಕ್ವಾಲಿಟಿ ಈಗ ಬರ್ತಿದೆಯಲ್ಲ ಆ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಇದು ಶೈನಿಂಗಲ್ಲಿ ನೋಡ್ತಾ ಇರ್ಬೋದು. ಸೊ ಅದನ್ನು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಹಿಂದ್ಗಡೆ ಬೋ ಕೊಟ್ಟು ಈ ರೀತಿ ಮಾಡಿದ್ದಾರೆ. ಚೆನ್ನಾಗಿ ಹೊಲಿದಿದ್ದಾರೆ ಈ ರೀತಿ ಅವರು. ಇನ್ನೂ ಸುಮಾರು ಬ್ಲೌಸ್ ಆಗಿದೆ, ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಈ ಸ್ಯಾರಿಗೆ ನಾನು ಇದನ್ನು ನೋಡಿದ ತಕ್ಷಣ ಅಲ್ಲೇ ಹೇಳಿದೆ, ಇದಕ್ಕೆ ಅದು ತೊಗೊಂಡ್ರೆ ಸಕ್ಕತ್ತಾಗಿರುತ್ತೆ ಅಂತ. ಅದು ನೆನ್ನೆ ಕ್ಲೋಸ್ ಆಗಿರೋ ಕಾರಣ ನೆನ್ನೆ ತರೋಕ್ಕಾಗಲಿಲ್ಲ, ಇವತ್ತು ತಂದಿದ್ದೀವಿ. ಇಷ್ಟಪಟ್ಟಿದ್ದು ನೋಡಿ, ಮ್ಯಾಚಿಂಗು ಸೀರೆ ಮ್ಯಾಚಿಂಗ್ ಗೋಲ್ಡ್ ತಗೋಬೋದು, ಕೇಳಿದ ತಕ್ಷಣ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಇನ್ನೊಂದು ಇಯರಿಂಗ್ ನೋಡಿದ್ನಲ್ಲ, ಅದಕ್ಕೆ ಅಮೌಂಟು ಸ್ವಲ್ಪ ಶಾರ್ಟೇಜ್ ಆಯಿತು ನಮಗೆ. ಅಮೌಂಟು ಶಾರ್ಟೇಜ್ ಆಯಿತು ಆ ಇಯರಿಂಗ್ಗೆ ಅಂದ್ಬಿಟ್ಟು ಅದನ್ನು ಎತ್ತಿಡ್ಸ್ಕೊಂಡಿದ್ವಿ. ಇನ್ನೊಂದು 2 days ಇಲ್ಲಾಂದರೆ ನೆಕ್ಸ್ಟ್ ವೀಕು ಅದನ್ನು ತೊಗೊಳ್ತೀನಿ. ಫೈನಲಿ ಇದು ನೋಡಿ ಗೈಸ್, ಇದು ಎಲ್ಲ ಗೋಲ್ಡು. ಇದಕ್ಕೂ ಪೇ ಮಾಡಿದ್ದೀವಿ ನಾವು, ಮುತ್ತುಗೂ 2,500 ಪೇ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿದೆ ನೋಡಿ, ಇದು ಗೋಲ್ಡೆ. ಇದೆಲ್ಲ ಮಧ್ಯದಲ್ಲಿರೋದೆಲ್ಲ, ಇವೆಲ್ಲ ಮುತ್ತಿನ ಪಕ್ಕ ಇರೋದೆಲ್ಲ ಗೋಲ್ಡೆ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡೆ. ಒಂದು ಟೆಂಪಲ್ಗೆ ಹೋಗ್ತಿದ್ವಿ ಗೈಸ್. ನಾವು ಅಂದ್ಕೊಳ್ತೀವಿ ಆಗಲ್ಲ, ಹಿಂಗೆ ಆಗಲ್ಲ ಅಂತಾರೆ ಅಂತ. ಬಟ್ ನಾನು 5 ವಾರ ಟೆಂಪಲ್ಗೆ ಹೋಗಿದ್ದೀನಿ. 5 ವಾರನೂ ಪ್ರತಿ ವಾರನೂ ಒಂದೊಂದು ಗೋಲ್ಡನ್ನ ತೊಗೊಂಡಿದ್ದೀನಿ. ಪ್ರತಿ ವಾರನೂ ಟೆಂಪಲ್ಗೆ ಹಾಕೊಂಡು ಹೋಗಿದ್ದೀನಿ. ಸೊ ಈ ವೀಕು ಇದನ್ನ ಹಾಕೊಂಡು ಹೋಗ್ತೀನಿ. ಚೆನ್ನಾಗಿ ಕಾಣ್ತಲ್ಲಮ್ಮ, ಏನಂತಾರೆ ಇದಕ್ಕೆ? ಮುತ್ತಿನ ಹಾರ. ಚೆನ್ನಾಗಿ ಕಾಣ್ತಾ ಇತ್ತು, ಅಲ್ಲೇ ನೋಡಿದ್ರೆ ವೇರ್ ಮಾಡಿದಾಗ. ಇದು ಬಂದು ನಿಮಗೆ 5 ಗ್ರಾಮಿಂದ ಅಪ್ ಟು 10 ಗ್ರಾಮ್ವರೆಗೂ ಸಿಗುತ್ತೆ. ನಾವು ಗುಂಡೆ ಯಾವುದು ಎಷ್ಟು ತೊಗೋತೀವಿ, ಎಷ್ಟು ವೆಯ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ಇದಕ್ಕೆ 5 ಗ್ರಾಮು ಟೋಟಲ್ಲು ಅಷ್ಟೇ ಇರೋದು. 5 ಗ್ರಾಮ್ಗೆ ವರ್ತ್ ಆರಾಮಾಗಿ ತೊಗೊಬೋದು. ಆ್ಯಂಡ್ ಇಯರಿಂಗು ನಾನು ನೆಕ್ಸ್ಟ್ ತಂದಾಗ ತೋರಿಸ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು.
ಅದೊಂದು ತೊಗೊಂಡು ಬಂದಿದ್ದೀನಿ. ಇವತ್ತಿನ ಗೋಲ್ಡ್ ರೇಟ್ ಕಡಿಮೆ ಇದೆ, 11,175 ರೂಪಾಯಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಾನು ಲಾಸ್ಟ್ ಮಂತ್ ಎಂಡಲ್ಲಿ ಯಾವ ಜ್ಯುವೆಲರಿನ ತೊಗೊಂಡೆ ಅಂತ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.